ವೀಕ್ಷಕರ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಜಗಳೂರು ಕೆಇಬಿ ನೌಕರರು ಎಡಬ್ಲ್ಯೂ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೈ ಶ್ರೀಧರ್, ಅಭಿಷೇಕ್, ಇಂಜಿನಿಯರ್ ರಂಗನಾಥ್, ಸನತ್, ಆಂಜನೇಯ, ನೌಕರರ ಸಂಘದ ಅಧ್ಯಕ್ಷ ನಾಗಭೂಷಣ್, ಕಾರ್ಯದರ್ಶಿ ಪ್ರಮೋದ್ ಭಂಡಾರಿ, ಸದಸ್ಯರಾದ ಅಶೋಕ್, ಸುನೈನ್, ಮಂಜುನಾಥ್, ಬೋರನಾಯಕ್ ಸೇರಿದಂತೆ ಲೈನ್ಮನ್ಗಳು, ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಜಗಳೂರು ತಾಲೂಕು ವರದಿಗಾರರು ಮಂಜುನಾಥ್ ಮಾಳಹಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಇಂಪಾರ್ಟೆಂಟ್ ಆಗಿ ನಮ್ಮದು ಮೇನ್ ತಿಂಕಿರೋದು 23ನೇ ತಾರೀಕಿಗೆ ಆಕ್ಷೇಪಣಾ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರೋದ್ರಿಂದ ನಾವು ಈಗ ನಾವು ಮಾಲಾರ್ಪಣೆ ಮಾಡಿ ನಾವು ಏನು ಜಾತ್ರೆ ಈಗ ಅದು ಮುಗಿಸ್ಕೊಂಡು ಬಂದ ನಂತರ ಎಲ್ಲ ಕ್ಯಾಂಪ್ಗಳಿಗೂ ಪಾಂಪ್ಲೆಟ್ಸನ್ನು ಕೊಡ್ತೀವಿ ಮತ್ತು ಆಕ್ಷೇಪಣಾ ಅರ್ಜಿಗಳನ್ನು ಕೊಡ್ತೀವಿ. ನಿಮ್ಮ ಕ್ಯಾಂಪ್ನಲ್ಲಿ ನಿಮ್ಮ ಸೆಕ್ಷನ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಹಕರು ಇದಕ್ಕೆ ಮನವೊಲಿಸಿ ಇದರಲ್ಲಿ ಸಾಧಕ ಬಾಧಕಗಳನ್ನು ತಿಳಿಸಿ ಅವರಿಗೆ ಏನು ಆಕ್ಷೇಪಣೆ ಅರ್ಜಿಯನ್ನು ನೀವು ಇಮಿಡಿಯೇಟ್ಲಿ ಅವರಿಂದ ಪೂರ್ಣ ವಿಳಾಸ ಇರ್ತಕ್ಕಂಥ ವಿವರದೊಂದಿಗೆ ಅವರ ಆಧಾರ್ ನಂಬರ್ದೊಂದಿಗೆ ಎಲ್ಲರೂ ತರಬೇಕು. ಸಾಕಷ್ಟು ಅರ್ಜಿಗಳು, ಸುಮಾರು ಒಂದೊಂದು ಸೆಕ್ಷನ್ಗೆ 1,000 ಅರ್ಜಿಗಳನ್ನು ಇವತ್ತು ನೀವು ಕಲೆಕ್ಟ್ ಮಾಡಬೇಕು. ಇದೇ ನಮ್ಮದು ಇವತ್ತಿನ ಗುರಿ. ನೀವು ಅದನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ನಾವು KRCಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಇದೇನು KRC ಅವರಿಗೆ ಏನು ಟಾಟಾ ಕಂಪ್ನಿಯವರು ಅರ್ಜಿ ಹಾಕಿದಾರೋ ಅದಕ್ಕೆ ನಮ್ಮಿಂದ ಯಾವ್ಯಾವ ಡಿಫ್ರೆಂಟ್ ಒಂದೇ ಕಾರಣ ಅಲ್ಲ, ಸಾಕಷ್ಟು ಕಾರಣಗಳು. ಈಗ ನಾವು ಉದ್ಯೋಗ ಕಳೆದುಕೊಳ್ಳೋ ಭೀತಿ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ಫ್ರೀ ಸ್ಕೀಮ್ಸ್ ಏನಿದಾವೆ ಅವಕ್ಕೆಲ್ಲ ಕೂತು ಬರ್ತಕ್ಕಂಥ ಏನು ವ್ಯವಸ್ಥೆ ಇದೆಯೋ ಇದಕ್ಕೆ ನಾವು ವಿರುದ್ಧವಾಗಿ ನಮ್ಮದು ಇಂಥ ಒಂದು ಸಮಸ್ಯೆ ಇದೆ, ನಮ್ಮದು ಈ ಕಾರಣಗಳಿಂದ ನೀವು ಇದನ್ನು ಖಾಸಗೀಕರಣಗೊಳಿಸಬಾರ್ದು ಅಂತಕ್ಕಂಥದ್ದನ್ನು KRCಗೆ ಮತ್ತು ನೇರವಾಗಿ ನಮ್ಮ ಸರ್ಕಾರಕ್ಕೆ ಇವತ್ತು ಕೂಡ ಎಲ್ಲ ವಿವಿಧ ಸಂಘದ ರೈತ ಸಂಘರು ಸಹಿತ ಇವತ್ತು ಇಲ್ಲಿಂದ ತಹಸೀಲ್ದಾರ್ ಮುಖಾಂತರ KRCಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾರೆ. ನಾವು ಕೂಡ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ಎಲ್ಲ ಪಾಯಿಂಟ್ಗಳನ್ನು ನಿಮ್ಮ ಕನ್ಸ್ಯೂಮರ್ಗಳಿಗೆ ನೀವು ಮನವೊಲಿಸಬೇಕು. ಇದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಹಂಗಾಗಿ ನಾವು ಇವತ್ತು ಅಂದ್ಕೊಂಡಿದ್ದೀವಿ ಇದು ಯಶಸ್ವಿ ಆಗಲಿ. ಎಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಾನು ಆವಾಗಲೇ ಹೇಳಿದೆ, ನನಗೆ ಇಲ್ಲಿ ಎಲ್ಲರೂ ಇದು ನಾವು ನಾವು ಆಗಲೇ ನಿನ್ನೆ ನಾನು ಎಲ್ಲರಿಗೂ ಮೆಸೇಜ್ ಹಾಕಿ ತಿಳಿಸಿದ್ದೀನಿ. ಎಲ್ಲರೂ ಬರಬೇಕಾಗಿತ್ತು, ಬಂದಿದ್ದೀನಿ. ಇಲ್ಲಿ ಯಾರು ಬರೋದು ಎಲ್ಲರೂ ಕೂಡ ಈ ಜಾತ್ರೆಯೊಳಗೆ ಸೇರಿಕೊಂಡು ಈ ಒಂದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ಬೇಕಂತೇಳಿ ನಮ್ಮ ಎಲ್ಲರಿಗೂ ಕೇಳ್ಕೊಳ್ತಾರೆ. ಜಿಂದಾಬಾದ್